ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅನ್‌ಅಲಿಸ್ಟೆಡ್ ಅಡುಗೆ ಮನೆ ಮಾತಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಾನು ಕೂಡ ಏನು ಒಂದೇ ಸಲ ದುಡ್ಡನ್ನು ತಂದು ಅಥವಾ ಕೂಡಿಟ್ಟು ನಾನು ನಿಮಗೆ ತೋರಿಸ್ತಾ ಇಲ್ಲ. ನಾನು ತರಕಾರಿ ತರಕ್ಕೆ ಹೋದಾಗ ಮತ್ತು ಹೂವು ತರಕಾರಿ ಮತ್ತು ಹಾಲು ಮೊಸರು ಏನಾದರೂ ನಾವು ಡಿಮಾರ್ಟಿಗೆ ಹೋಗ್ತಾ ಇರ್ತೀವಿ 2 ಮಂತ್ಸಿಗೆ ಒಂದು ಸಲ. ಏನಾದರೂ ಖಾಲಿಯಾದಾಗ ರೇಷನ್ ಅಂಗಡಿಗೆ ಹೋದಾಗ ಐಟಮ್ ತರಕ್ಕೆ ಹೋದಾಗ ಅವ್ರು ಕೊಡುವಂತಹ ಚಿಲ್ಲರೆಯನ್ನು ತಂದು, ಅಥವಾ ಏನಾದರೂ ನಾವು ಇವಾಗ ಬಸ್ ಚಾರ್ಜು ಫ್ರೀ ಬಿಡಿ, ಬಸ್ಸಲ್ಲೇ ನಾವು ಟಿಕೆಟ್ ಕೊಟ್ಟು ತೊಗೊಳಂಗಿಲ್ಲ, ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು. ಇನ್ನೂ ಕೆಲವು ಕಡೆ ಏನಾದರೂ ಹೊರಗಡೆ ಹೋದಾಗ ಮೆಟ್ರೋ ಬೇರೆ ಕಡೆ ಎಲ್ಲಾದರೂ ಹೋದಾಗ ಚೇಂಜ್ ಕೊಟ್ಟೇ ಕೊಡ್ತಾರಲ್ವ. ಈಗ ಚಿಕನ್ ಅಂಗಡಿ ಎಲ್ಲಾದ್ರೂ ಇವಾಗ ಚೇಂಜು ಕೊಟ್ಟು ತೊಗೊಳ್ಳೋದೇ ಕಡಿಮೆ. ಯಾಕೆಂದರೆ ಇವಾಗ ಆನ್ಲೈನ್ ಪೇಮೆಂಟು, ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಬಂದಿರೋದ್ರಿಂದ ಇವಾಗ ಕ್ಯಾಶು ಅಥವಾ ಚೇಂಜ್ ಸಿಗೋದೇ ತುಂಬ ಕಷ್ಟ ಆಗಿದೆ. ನಾವೇನು ಮಾಡ್ತೀವಿ, ನಾನು ಮತ್ತು ನಮ್ಮ ಹಸ್ಬೆಂಡು ಏನಾದರೂ ಅವ್ರಿಗೆ ಚೇಂಜ್ ಸಿಕ್ಕಿದ್ರೆ, ನನಗೆ ಚಿಲ್ಲರೆ ಕಾಸು ಸಿಕ್ಕಿದ್ರೆ ಏನು ಮಾಡ್ತೀನಿ ಅಂತಂದರೆ, ಒಂದು ಹುಂಡಿ ಅಂತಂದರೆ ನಾನು ಯಾವುದೇ ರೀತಿ ಮಣ್ಣಿಂದು ಅಥವಾ ಮರದ್ದು ಇಟ್ಕೊಂಡಿಲ್ಲ. ನಾನು ಒಂದು 3 ಇಯರ್ಸ್ ಬ್ಯಾಕ್ ಒಂದು ಪ್ಲಾಸ್ಟಿಕ್ಕಿಂದು ಮನೆ ಹತ್ರ ಮಾರಕ್ಕೆ ಬರ್ತಾರಲ್ಲ, ಆವಾಗಲಿಂದನೂ ನನ್ನ ಹತ್ರ ಇದೇ ಇರೋದು. ನಾನು ಏನು ಮಾಡ್ತೀನಿ ಅಂತಂದರೆ, ಚಿಲ್ಲರೆ ದುಡ್ಡು 5 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು ಇದನ್ನು ಎಕ್ಸ್ಟ್ರಾ ಸಪ್ರೇಟ್ ಮಾಡಿ ಇಡ್ತೀನಿ. ನೋಡಿ, ಇದು 5 ರೂಪಾಯಿ ಕಾಯಿನು. ಇದು ಹೆಚ್ಚು ಕಡಿಮೆ ಒಂದು 1000 ಇರ್ಬೋದು. ನಮ್ಮನೆ ವಾಟರ್ ಟ್ಯಾಂಕ್ ಇಲ್ಲ. ಇವಾಗ 5 ರೂಪಾಯಿ ಕ್ಯಾನ್ ನೀರು ತರಕ್ಕೆ ಹೋಗ್ತೀವಲ್ಲ, ಆವಾಗ ತಗೊಂಡೋಗ್ತಾ ಇರ್ತೀವಿ. ಅದನ್ನೇನಾದರೂ ತಗೊಂಡೋಗ್ಲಿಲ್ಲ ಅಂದರೆ ಇನ್ನೂ ತುಂಬ ಆಗ್ತಿತ್ತು. ಏಕೆಂದರೆ ಇದು ಸೇವಿಂಗು, ಹಣ ಉಳಿತಾಯ ಮಾಡೋದು ನಮಗೆ ಒಳ್ಳೆಯದಲ್ವ. ಇವಾಗ ಹಣ ಇದೆ ಅಂತ ಎಷ್ಟು ಖರ್ಚು ಮಾಡಿದ್ರೂ ಅದು ವಾಪಸ್ ಬರೋಲ್ಲ. ಇದು ಬಂದು 20 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು ಮತ್ತು 10 ರೂಪಾಯಿ ಕಾಯಿನು. ಇಲ್ಲಿ ನೋಡಿ ತೋರಿಸ್ತೀನಿ. 10 ರೂಪಾಯಿ ಕಾಯಿನು ಮತ್ತು 20 ರೂಪಾಯಿ ಕಾಯಿನು. ಇವಾಗ ಕೋಟಿ ದುಡಿದ್ರೂ ದುಡ್ಡೇ, 1 ರೂಪಾಯಿ ದುಡಿದ್ರೂ ದುಡ್ಡೇ. ಎಷ್ಟಿದ್ರೂ ಹಣ ಖರ್ಚು ಮಾಡ್ತೀವಿ. ನಮ್ಮದೇ ಆದೊಂದು ಒಂದು ಸೇವಿಂಗು. ಈಗ ಹೌಸ್ ವೈಫು, ಗೃಹಿಣಿ ಅಂತಂದರೆ ನಮ್ಮದೇ ಆದೊಂದು ಸೇವಿಂಗ್ ಇರ್ಬೋದು. ಇವಾಗ ನಾವು ದುಡಿತಾ ಇದ್ರೂ, ಮನೇಲಿ ಹೌಸ್ ವೈಫು ಮತ್ತು ಗೃಹಿಣಿ ಆಗಿದ್ರೂ ನಾವೊಂದು ಸೇವಿಂಗ್ ಅನ್ನೋದಿದ್ದರೆ, ನಾವು ಐಟಮ್ ತರಕ್ಕೆ ಹೋಗ್ತೀವಲ್ಲ, ತರಕಾರಿ ಯಾವುದೇ ಒಂದು ಸೇವಿಂಗ್ ಮಾಡಿಕೊಂಡ್ರು ಈ ಮಧ್ಯಮ ವರ್ಗದವ್ರಿಗೆ ಕಷ್ಟ ಸುಖಕ್ಕೆ ಸೇವಿಂಗ್ ಅಮೌಂಟೇ ಆಗೋದು. ಅದಕ್ಕೋಸ್ಕರ ನಾನು ಈ ಥರ ಯಾವಾಗಲೂ ಚಿಲ್ಲರೆ ದುಡ್ಡು ಅಥವಾ ಕಾಸು, ಇವಾಗ ರಾಖಿ ಹಬ್ಬ ಬಂತು, ರಾಖಿ ಕಟ್ಟಿದ್ದಕ್ಕೆ ನನ್ನ ತಮ್ಮಂದಿರು, ಕಸಿನ್ಸು ಅವರೆಲ್ಲ ಅಮೌಂಟ್ ಕೊಟ್ಟರು. ಆ ಥರ ಸೇವಿಂಗ್ ಹಬ್ಬಕ್ಕೆ ಹೋದಾಗ ಯಾರಾದರೂ ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರಾದರೂ ರಿಲೇಟಿವ್ಸ್ ಅಂತ ಹೆಣ್ಮಕ್ಳಿಗೆ ಅಂತ ಕೊಟ್ಟೇ ಕೊಡ್ತಾರೆ. ಇವಾಗ ನಾವೇನಾದರೂ ಐಟಮ್ ತರೋಕೋದಾಗ, ಬಟ್ಟೆ ತೊಗೊಳಕೋದಾಗ ಅದು ದುಡ್ಡು ಹೆಚ್ಚಾಗುತ್ತೆ, ಅದನ್ನು ಕೂಡ ತಂದಿಡೋದು. ಮತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಸ್ವಲ್ಪ ಅಮೌಂಟಿಂದ ಸ್ವಲ್ಪ ಒಂದು ಬೆಳ್ಳಿ ಲೋಟನ ತಗೊಂಡೆ. ಮತ್ತು ಇದು ಕೂಡ ಸೇವಿಂಗು, ಇದನ್ನು ಕೂಡ ಕಷ್ಟ ಸುಖಕ್ಕಾಗುತ್ತೆ ಯಾವಾಗಲಾದ್ರೂ. ಮಧ್ಯಮ ವರ್ಗದವ್ರಿಗೆ ಸೇವಿಂಗ್ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ. ವಾಟ್ರ್ ಫಿಲ್ಟ್ರ್ ಏನಾದರೂ ಇದ್ದರೆ ಇನ್ನೂ ಕಾಯಿನ್ ಆಗ್ತಿತ್ತು ನಿಮಗೆ, ಇನ್ನೂ ಇಷ್ಟೊಂದು ಇಟ್ಟಿದ್ದಾರೆ ಅನ್ನೋ ಅಷ್ಟು ಇರ್ತಾಯಿತ್ತು. ಅದೇ ನೀರು ತರಕ್ಕೆ ಹೋಗ್ತೀವಲ್ಲ, 5 ರೂಪಾಯಿ ಕಾಯಿನ್ ಹಾಕಿ, ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಹೋಗಿದೆ. ಇದೇ ರೀತಿ ನಾವು ಕೂಡಿಡ್ತಾಯಿದ್ರೆ, ಇವಾಗ ಸುಧಾಮೂರ್ತಿ ಅವರು 10,000ದಿಂದ ಕಂಪ್ನಿ ಅವರು ಸ್ಟಾರ್ಟ್ ಮಾಡಿದ್ದು, ಅವರು ಸೇವಿಂಗ್ ಮಾಡಿ ದುಡ್ಡು ಕೊಟ್ಟು. ಅದೇ ರೀತಿ ನಮ್ಮ ಕೈಲಾದಷ್ಟು, ಲಕ್ಷ ಕೋಟಿಗಟ್ಟಲೆ ಏನಲ್ಲ, ನಮ್ಮ ಕೈಲಾದಷ್ಟು ನಾವು ಸೇವಿಂಗ್ ಅನ್ನೋದಿದ್ದರೆ, ಉಳಿತಾಯ ಅನ್ನೋದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ. ಇವಾಗ ಮಕ್ಕಳು ಸ್ಕೂಲ್ಗೆ ಹಾಕೋದಾಗಿರ್ಬೋದು. ಯಾವುದೇ ಮನುಷ್ಯ ಇವಾಗ ಸಡನ್ನಾಗಿ ಹುಷಾರು ತಪ್ಪಿರ್ತಾನೆ, ಕೆಲ್ಸಕ್ಕೆ ಹೋದ್ರೂ ಕೂಡ ನಾವು ತಿಂಗಳು ಸಂಬಳ ಕಮಿಟ್ಮೆಂಟ್ಸೇ ಆಗೋಗುತ್ತೆ. ಚೀಟಿ ಆಗಿರ್ಬೋದು, ಮನೆ ಬಾಡಿಗೆ ಆಗಿರ್ಬೋದು, ಯಾವುದೇ ರೀತಿ ಲೀಸ್ಗೆ ಹಾಕಿಸ್ಕೊಂಡ್ರೆ ಪರವಾಗಿಲ್ಲ, ಸ್ವಂತ ಮನೆ ಇದ್ದರೆ ಪರವಾಗಿಲ್ಲ. ನೋಡಿ, ನಾನು ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ 4 ಇಯರ್ಸ್ ಬ್ಯಾಕು. 4 ಇಯರ್ಸ್ ಅಲ್ಲ, 5.5 or 6 ಇಯರ್ಸ್ ಬ್ಯಾಕು. ನನಗಲ್ಲಿ ಸ್ವಲ್ಪ ಪಿ ಎಫ್ ಅಮೌಂಟ್ ಬಂತು. ನಮ್ಮ ಹಸ್ಬೆಂಡು ಅದಕ್ಕೆ ಸ್ವಲ್ಪ ಅಮೌಂಟ್ ಹಾಕಿ
ನನಗೆ ಒಂದು 41 ಗ್ರಾಮ್ ಬರುವಷ್ಟು ಒಂದು ಮಾಂಗಲ್ಯ ಸರನ ಮಾಡಿಸ್ಕೊಂಡಿದ್ದೀನಿ. ಇದೇ ರೀತಿ ಆಗಿರ್ಬೋದು. ಒಂದು ಹೆಣ್ಮಕ್ಳು ದುಡಿಬೇಕು ಮನೆ. ಇದೇ ಮಾಂಗಲ್ಯ ಸರ, ಇದು 41 ಗ್ರಾಮ್ ಇದೆ. ಅಂದರೆ ನಾನು ಏನೋ ಸಾಧನೆ ಮಾಡಿದ್ದೀನಿ ಅಂತ ಏನಲ್ಲ, ಒಂದು ಉಳಿತಾಯ. ಹೇಗೆ ಇವಾಗ ಮಕ್ಕಳು ಸ್ಕೂಲಿಗೆ ಹಾಕಬೇಕು, ಇವಾಗ ಒಂದೊಂದಾಗೆ ಒಡವೆ ಮಾಡಿಟ್ರೆ ನಮಗೆ ಒಡವೆ ಕಷ್ಟಕ್ಕಾಗುತ್ತೆ. ನಾವು ಹಾಕ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಒಡವೆ ಮಾಡಿಸೋದು ಒಂದೊಂದು ಸಲ ಕಷ್ಟಕ್ಕಾಗುತ್ತೆ. ಹಾಗಾಗಿ ಇದೇ ರೀತಿ ಒಂದು ಉಳಿತಾಯ ಮಾಡಿಕೊಂಡ್ರೆ ಒಡವೆ ಮಾಡಿಸ್ಕೋಬೋದು. ಅಥವಾ ನೀವೇನಾದರೂ ಮನೆ ಕಟ್ಟೋದಾಗಿರ್ಬೋದು, ಸೈಟ್ ತೊಗೋದಾಗಿರ್ಬೋದು, ಈ ಥರ ಒಡವೆ ತೊಗೊಂಡು ಒಡವೆಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮನೆ ಕಟ್ಟಬೇಕಾದ್ರೂ ಕೂಡ ಸುಲಭ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೊಸ ಯೂಟ್ಯೂಬರ್ಗೆ ದಯವಿಟ್ಟು ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಪ್ರೋತ್ಸಾಹ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಇಷ್ಟ ಆಗೋ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಥ್ಯಾಂಕ್ಸ್.